ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತರಕಾರಿ ಇಲ್ಲದಿರುವಾಗ ಸಿಂಪಲ್ಲಾಗಿ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಮೊದಲು ಹುಣಸೆಕಾಯಿ ಇದ್ದರೆ ಸಾಕು. ನೋಡಿ, ಹೀಗೆ ನಾನು ಒಂದೆರಡು ಬೋಟು ಹುಣಸೆಕಾಯಿ ನೆನೆ ಹಾಕಿದ್ದೀನಿ. ಮತ್ತು ಒಂಚೂರು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಸಿ ಖಾರ, ಇಷ್ಟಿದ್ರೆ ಸಾಕು. ಇವಾಗ ಸ್ವಲ್ಪ ಎಣ್ಣೆ ಹಾಕಿ, ನೋಡಿ ಇಷ್ಟೇ ಸಾಕು. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗೋ ಮತ್ತು ಹೀಗೆ ಮಿಕ್ಸ್ ಮಾಡ್ಕೊಂಡು ನೋಡಿ, ಇದನ್ನು ಹುಣಸೆ ಹಣ್ಣನ್ನು ಹೀಗೆ ಕಿವುಚಿ ಹುಣಸೆ ಹಣ್ಣಿನ ನೀರು ಹಾಕಬೇಕು. ನೋಡಿ, ನಾನೀಗ ಸ್ವಲ್ಪ ಹಸಿ ಖಾರ ಹಾಕ್ತಿದ್ದೀನಿ. ನಾನು ಇದನ್ನು ಮನೆಯಲ್ಲೇ ಕುಟ್ಟಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದನ್ನು ಸ್ವಲ್ಪ ಕುದಿಬೇಕು. ನೋಡಿ, ಖಾರ ಎಲ್ಲ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು. ನೋಡಿ ಇದಕ್ಕೆ ಒಂಚೂರು ಬೆಲ್ಲ ಹಾಕಬೇಕು. ಹುಣಸೆಕಾಯಿ ಹಿಂಡಿರ್ತೀವಲ್ಲ ಅದಕ್ಕೆ. ನೋಡಿ, ಈಗ ಇದು ಕುದೀತಾ ಇದೆ. ಇಷ್ಟೇ ಇದು ಸಾಂಬಾರು. ಇದನ್ನು ತಂಬುಳಿ ಅಂತ ಕರಿತೀವಿ ನಾವು. ಥ್ಯಾಂಕ್ ಯು.